ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 16 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಿಷ್ಕಪಟನಾದ ಲಕ್ಷ್ಮಣನು ಅಣ್ಣನ ರಕ್ಷಣೆಗಾಗಿ ಎಚ್ಚರದಲ್ಲೇ ಇದ್ದದ್ದನ್ನು ನೋಡಿ ಗುಹನಿಗೆ ಅವನ ಮೇಲೆ ಕನಿಕರ ಉಂಟಾಯಿತು. ಅವನು ಲಕ್ಷ್ಮಣನಿಗೆಂದನು, ಲಕ್ಷ್ಮಣ, ನಿನಗಾಗಿ ಇಲ್ಲಿ ಉತ್ತಮವಾದ ಹಾಸಿಗೆ ಸಿದ್ಧವಾಗಿದೆ. ಅದರಲ್ಲಿ ಸುಖವಾಗಿ ವಿಶ್ರಮಿಸು. ನಮಗೆ ಕಾಡಿನ ಕಷ್ಟಗಳೆಲ್ಲ ಗೊತ್ತು. ನೀನು ನಿದ್ರಿಸು. ನಾನು ಎಚ್ಚರವಾಗಿದ್ದು ನಿಮಗೆಲ್ಲ ಕಾವಲಾಗಿರುತ್ತೇನೆ. ನನಗೆ ರಾಮನಿಗಿಂತ ಹೆಚ್ಚು ಪ್ರಿಯರಾದವರು ಈ ಭೂಮಂಡಲದಲ್ಲೇ ಯಾರೂ ಇಲ್ಲ. ಇದು ಸತ್ಯ. ಸತ್ಯದ ಮೇಲೆ ಆಣೆ ಮಾಡಿ ಇದನ್ನು ಹೇಳುತ್ತಿದ್ದೇನೆ. ಅವನ ಅನುಗ್ರಹವಿದ್ದರೆ ಸಾಕು. ಯಶಸ್ಸು, ಧರ್ಮ, ಅರ್ಥ, ಕಾಮಗಳು ತಾವಾಗಿಯೇ ಸಿದ್ಧಿಸುತ್ತವೆ. ನಾನು ಬಿಲ್ಲನ್ನು ಹಿಡಿದುಕೊಂಡು ನಿಮ್ಮನ್ನೆಲ್ಲ ರಕ್ಷಿಸುತ್ತೇನೆ. ನನ್ನ ಬಂಧುಗಳೂ ಎಚ್ಚರವಾಗಿರುತ್ತಾರೆ. ಯಾವಾಗಲೂ ಕಾಡಿನಲ್ಲಿ ಸಂಚರಿಸುವ ನಮಗೆ ಈ ಕಾಡಿನಲ್ಲಿ ತಿಳಿಯದ ವಿಷಯಗಳೇ ಇಲ್ಲ. ಚತುರಂಗ ಸೈನ್ಯವೇ ಬರಲಿ, ಅದನ್ನು ನಾವು ಧ್ವಂಸ ಮಾಡಿಬಿಡುತ್ತೇವೆ. ಅದಕ್ಕೆ ಲಕ್ಷ್ಮಣನೆಂದನು, ಮಿತ್ರ, ನೀನು ರಕ್ಷಣೆಗೆ ಇರುವಾಗ ನಮಗೇನು ಭಯ. ಆದರೆ ಅಣ್ಣ ಅತ್ತಿಗೆಯರು ನೆಲದಲ್ಲಿ ಮಲಗಿರುವಾಗ ನನಗೆ ನಿದ್ರೆ ಬರುವುದಾದರೂ ಹೇಗೆ? ಗುಹ, ಜೀವನವೇ ಬೇಡವೆನಿಸುತ್ತಿದೆ. ಇನ್ನು ಸುಖ ಬೇಕೇ ಬೇಕು. ಯುದ್ಧದಲ್ಲಿ ದೇವಾಸುರರು ಅವನಿಗೆ ಎದುರಾಗಿ ನಿಲ್ಲಲಾರರು. ಅಂಥವನು ಸೀತೆಯ ಜೊತೆ ಹುಲ್ಲಿನ ಮೇಲೆ ಸುಖವಾಗಿ ಮಲಗಿದ್ದಾನಲ್ಲ. ತಪಸ್ಸು ಯಜ್ಞಾದಿಗಳನ್ನು ಮಾಡಿಯಲ್ಲವೇ ತನಗೆ ಅನುರೂಪನಾದ ಮಗನನ್ನು ನಮ್ಮಪ್ಪ ಪಡೆದದ್ದು. ಇವನು ರಾಜ್ಯವನ್ನು ಬಿಟ್ಟು ಬಂದಿರುವುದರಿಂದ ಆ ಮಹಾರಾಜನು ಇನ್ನು ಹೆಚ್ಚು ದಿನ ಬದುಕಿರುವುದಿಲ್ಲ. ಈ ಭೂಮಿ ಬೇಗನೆ ವಿಧವೆಯಾಗಲಿರುವಳು. ಬಹುಶಃ ಈಗಾಗಲೇ ಅರಮನೆಯ ಸ್ತ್ರೀಯರೆಲ್ಲ ದೊಡ್ಡದಾಗಿ ಗೋಳಾಡಿ ಸುಮ್ಮನಾಗಿರಬಹುದು. ಮಹಾರಾಜ ಕೌಸಲ್ಯೆ ನನ್ನಮ್ಮ ಈಗಾಗಲೇ ಪರಲೋಕದ ದಾರಿ ಹಿಡಿದಿರಲೂಬಹುದು. ಬದುಕಿದರೂ ಈ ಒಂದು ರಾತ್ರಿ ಮಾತ್ರ. ನನ್ನ ತಾಯಿ ಶತ್ರುಘ್ನನನ್ನು ನೋಡಲೆಂದು ಜೀವ ಹಿಡಿದುಕೊಂಡಿರಲು ಸಾಧ್ಯ. ಆದರೆ ಕೌಸಲ್ಯೆ ನಾಶವಾಗುಳು. ಮೊದಲು ರಾಜನು ಸಾಯುವನು, ಬಳಿಕ ಕೌಸಲ್ಯೆ, ಅನಂತರ ನನ್ನಮ್ಮ. ರಾಮನಿಗೆ ಪಟ್ಟಾಭಿಷೇಕವನ್ನು ಯಾರು ನಡೆಸುತ್ತಾರೋ ಅವರೇ ಧನ್ಯರು. ಆ ಸಮೃದ್ಧವಾದ ಅಯೋಧ್ಯೆಯಲ್ಲಿ ಉಳಿಯುವವರೇ ಭಾಗ್ಯಶಾಲಿಗಳು. ಗುಹ, ನಮ್ಮ ವನವಾಸ ಮುಗಿಯುವವರೆಗೆ ಮಹಾರಾಜನು ಉಳಿಯಬಹುದೇ? ವನವಾಸವನ್ನು ಮುಗಿಸಿ ಬಂದ ನಾವು ಅವನನ್ನು ಪುನಃ ನೋಡಲು ಸಾಧ್ಯವೇ? ಪುನಃ ಅಯೋಧ್ಯೆಗೆ ಹೋಗುವ ಭಾಗ್ಯ ನಮಗೆ ಬಂದೀತೆ. ಹೀಗೆ ಲಕ್ಷ್ಮಣನು ವಿಲಪಿಸುತ್ತಿದ್ದಂತೆ ರಾತ್ರಿ ಕಳೆದು ಬೆಳಗಾಯಿತು. ಲಕ್ಷ್ಮಣನ ದುಃಖದಿಂದ ಗುಹನು ಕಣ್ಣೀರು ಹಾಕಿದನು. ಬೆಳಗಾಯಿತು. ರಾಮನಿಗೂ ಎಚ್ಚರವಾಯಿತು. ಅವನು ಲಕ್ಷ್ಮಣನಿಗೆಂದನು, ಲಕ್ಷ್ಮಣ, ಇದೀಗ ಸೂರ್ಯೋದಯದ ಸಮಯ. ಕೋಗಿಲೆಯು ಕೂಗುತ್ತಿದೆ. ನವಿಲಿನ ಕೂಗು ಕೇಳಿಸುತ್ತಿದೆ. ನಾವು ಬೇಗನೆ ಗಂಗಾ ನದಿಯನ್ನು ದಾಟೋಣ. ರಾಮನ ಮಾತಿನ ತಾತ್ಪರ್ಯವನ್ನು ಅರಿತ ಲಕ್ಷ್ಮಣನು ಗುಹನಿಗೂ ಸುಮಂತ್ರನಿಗೂ ನದಿಯನ್ನು ದಾಟಲು ನಾವೆಯನ್ನು ಸಿದ್ಧಪಡಿಸಲು ಸೂಚಿಸಿದನು. ಗುಹನು ತನ್ನ ಸಚಿವರನ್ನ ಕರೆದು ನಾವೆಯನ್ನು ತರುವಂತೆ ಆದೇಶಿಸಿದನು. ಸಚಿವರು ನೌಕೆಯನ್ನು ತಂದರು. ರಾಮನು ತಮ್ಮನ್ನು ನಾವೆಗೆ ಹತ್ತಿಸುವಂತೆ ಕೇಳಿಕೊಂಡನು. ರಾಮ, ಸೀತೆ, ಲಕ್ಷ್ಮಣರು ನಾವೆಯ ಹತ್ತಿರ ಹೋದರು. ಆಗ ಸುಮಂತ್ರನು ಕೈ ಮುಗಿದುಕೊಂಡು, ನಾನೇನು ಮಾಡಬೇಕು ಅಪ್ಪಣೆಯಾಗಲಿ ಎಂದನು. ರಾಮನು ಸುಮಂತ್ರನ ಕೈಯನ್ನು ಹಿಡಿದುಕೊಂಡು ಹೇಳಿದನು, ಸುಮಂತ್ರ, ಬೇಗನೆ ಅಯೋಧ್ಯೆಗೆ ಹಿಂದಿರುಗು. ಅಲ್ಲಿ ರಾಜನ ಬಳಿ ಎಚ್ಚರದಿಂದ ಇರು. ಇಲ್ಲಿಯ ತನಕ ನಮ್ಮನ್ನು ರಥದಲ್ಲಿ ಕರೆದುಕೊಂಡು ಬಂದಿದ್ದೀಯಪ್ಪ. ಇನ್ನು ಮುಂದೆ ನಾವು ಕಾಲ್ನಡಿಗೆಯಿಂದಲೇ ಕಾಡನ್ನು ಪ್ರವೇಶಿಸುತ್ತೇವೆ. ರಾಮನು ತನ್ನನ್ನು ಹಿಂದಿರುಗಲು ಹೇಳಿದನೆಂದು ಮನಸ್ಸು ನೊಂದು ಸುಮಂತ್ರನು ಅವನಿಗೆ ಹೇಳಿದನು, ಈ ಲೋಕದಲ್ಲಿ ಹಣೆಯ ಬರಹವನ್ನು ಮೀರಬಲ್ಲ ಮನುಷ್ಯನೇ ಇಲ್ಲ. ನೀನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಹೆಂಡತಿ ಮತ್ತು ತಮ್ಮರೊಂದಿಗೆ ಕಾಡಿನಲ್ಲಿ ವಾಸ ಮಾಡುವುದು ಎಂದರೆ ಏನರ್ಥ? ನಿನಗೆ ಬಂದಿರುವ ಈ ಕಷ್ಟವನ್ನು ನೋಡಿದರೆ ಬ್ರಹ್ಮಚರ್ಯೆಯಿಂದಾಗಲಿ, ವೇದಾಧ್ಯಯನದಿಂದಾಗಲಿ, ಮೃದುತ್ವದಿಂದಾಗಲಿ, ನೇರ ನಡೆಯಿಂದಾಗಲಿ ಏನೂ ಪ್ರಯೋಜನವಿಲ್ಲ ಎಂದು ಅನಿಸುತ್ತದೆ. ರಾಘವ, ನೀನು ಕಾಡಿನಲ್ಲಿದ್ದರೂ 3 ಲೋಕಗಳನ್ನು ಜಯಿಸಿದಂತಹ ಕೀರ್ತಿಯನ್ನು ಗಳಿಸಿವೆ. ಆದರೆ ನಾವು ಮಾತ್ರ ಹಾಳಾಗಿ ಹೋದೆವು. ನೀನೂ ನಮಗೆ ಮೋಸ ಮಾಡಿದೆ. ಇನ್ನು ಆ ಪಾಪಿಷ್ಟೇ ಕೈಕೇಯಿಯ ವಶದಲ್ಲಿ ನರಕವನ್ನೇ ಅನುಭವಿಸಬೇಕಾಗಬಹುದು.
ಸುಮಂತ್ರನು ಹೀಗೆ ಹೇಳುತ್ತಿದ್ದಂತೆ ಅವನಿಗೆ ತನ್ನನ್ನು ಬಿಟ್ಟು ರಾಮನು ದೂರ ಹೋಗುವನು ಎಂಬುದು ಅರಿವಿಗೆ ಬಂದು ದೊಡ್ಡ ದನಿ ತೆಗೆದು ತುಂಬ ಹೊತ್ತು ಅತ್ತನು. ರಾಮನು ಅವನನ್ನು ಸಮಾಧಾನಪಡಿಸಿದನು. ಸುಮಂತ್ರ, ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದವರಿಗೆ ನಿನ್ನಂತಹ ಸ್ನೇಹಿತರು ಬೇರೆ ಯಾರೂ ಇಲ್ಲ. ನೀನೀಗ ಮಾಡಬೇಕಾದ ಮುಖ್ಯ ಕೆಲಸವೆಂದರೆ ಮಹಾರಾಜನು ನನಗಾಗಿ ಹೆಚ್ಚು ಕೊರಗದಂತೆ ನೋಡಿಕೊಳ್ಳುವುದು. ಅವನ ಮನಸ್ಸು ಈಗ ಜರ್ಜರಿತವಾಗಿದೆ. ವೃದ್ಧ ಬೇರೆ, ಕಾಮಕ್ಕೆ ವಶನಾಗಿ ಸೋತಿದ್ದಾನೆ. ಅದಕ್ಕಾಗಿಯೇ ನಿನಗೀ ಮಾತನ್ನು ಹೇಳುತ್ತಿದ್ದೇನೆ. ಕೈಕೇಯಿಯ ಸಂತೋಷಕ್ಕಾಗಿ ಅವನೇನು ಕೆಲಸಗಳನ್ನು ನಿನಗೆ ವಹಿಸುತ್ತಾನೋ ಅದನ್ನು ಸಂಕೋಚ ಪಡದೆ ನೆರವೇರಿಸು. ರಾಜ್ಯವನ್ನಾಳುವ ರಾಜರು ತಮ್ಮ ಆದೇಶಕ್ಕೆ ವಿರುದ್ಧವಾಗಿ ನಡೆಯುವುದನ್ನು ಸಹಿಸುವುದಿಲ್ಲ. ರಾಜನ ಮನಸ್ಸಿಗೆ ದುಃಖವಾಗದಂತೆ ನಡೆದುಕೋ. ಅವನು ಕಷ್ಟಗಳನ್ನು ಅನುಭವಿಸಿದನಲ್ಲ, ಈಗ ವೃದ್ಧಾವಸ್ಥೆ. ಆದುದರಿಂದ ಆ ಮಹಾನುಭಾವನು ನೆಮ್ಮದಿಯಿಂದ ಇರಬೇಕು. ನನ್ನ ಪರವಾಗಿ ನೀನು ಅವನಿಗೆ ವಿನಯಪೂರ್ವಕವಾಗಿ ನಿವೇದಿಸಿಕೊಳ್ಳಬೇಕು. ನಾನಾಗಲಿ, ಸೀತೆಯಾಗಲಿ, ಲಕ್ಷ್ಮಣನಾಗಲಿ ವನವಾಸವನ್ನು ಮಾಡುವುದಕ್ಕೆ ದುಃಖಿಸುವುದಿಲ್ಲ. 14 ವರ್ಷಗಳು ಕಳೆಯುತ್ತಲೇ ನಾವು ಅಯೋಧ್ಯೆಗೆ ಪುನಃ ಬಂದು ಅವನ ದರ್ಶನವನ್ನು ಪಡೆಯುತ್ತೇವೆ. ಹಾಗೆ ಕೌಸಲ್ಯಗೆ ನಮ್ಮ ಪಾದಾಭಿವಂದನೆಯನ್ನು ತಿಳಿಸು. ಅವಳ, ಕೈಕೇಯಿಯ, ಇತರ ಅಂತಃಪುರದ ಸ್ತ್ರೀಯರ ಆರೋಗ್ಯವನ್ನು ವಿಚಾರಿಸುವುದಾಗಿ ಹೇಳು. ಮಹಾರಾಜನಿಗೆ ಹೇಳು, ಅವನು ತತ್ಕ್ಷಣ ಭರತನನ್ನು ಅಯೋಧ್ಯೆಗೆ ಕರೆಯಿಸಿಕೊಂಡು ಅವನ ಪಟ್ಟಾಭಿಷೇಕವನ್ನು ನೆರವೇರಿಸಲಿ. ದಿನವೂ ಯುವರಾಜ ಭರತನನ್ನು ನೋಡುತ್ತಾ ಆಲಂಗಿಸಿಕೊಳ್ಳುತ್ತಾ ಇದ್ದರೆ ನಮ್ಮ ವಿರಹದ ದುಃಖ ಎಷ್ಟೋ ಕಡಿಮೆಯಾಗುವುದು. ಭರತನಿಗೂ ಹೇಳಬೇಕು, ಹೇಗೆ ರಾಜನನ್ನು ನೋಡಿಕೊಳ್ಳುತ್ತಾನೋ ಹಾಗೆ ಇತರ ತಾಯಂದಿರನ್ನೂ ನೋಡಿಕೊಳ್ಳಬೇಕು ಎಂದು. ಕೌಸಲ್ಯೆಯನ್ನು ವಿಶೇಷ ಶ್ರೇಯಸ್ಸು, ಗೌರವ, ಆದರಗಳಿಂದ ನೋಡಿಕೊಂಡಿರಲಿ. ತಂದೆಗೆ ಪ್ರಿಯವಾಗುವುದನ್ನೇ ಮಾಡುತ್ತಾ ರಾಜ್ಯವನ್ನು ಆಳುತ್ತಿದ್ದರೆ ಇಹ ಪರಗಳಲ್ಲಿ ಶ್ರೇಯಸ್ಸನ್ನು ಗಳಿಸಬಹುದು ಎಂದು ಅವನಿಗೆ ಹೇಳು. ಈಗ ನೀನು ಹೊರಡು. ಈ ಮಾತಿನಿಂದ ಸುಮಂತ್ರನು ಅತಿಯಾಗಿ ನೊಂದುಕೊಂಡನು. ಅವನು ರಾಮನಿಗೆಂದನು, ರಾಮ, ನಾನು ಉಪಚಾರಕ್ಕಾಗಿ ಹೇಳುತ್ತಿಲ್ಲ, ನಿನ್ನ ಮೇಲಿನ ಪ್ರೀತಿಯಿಂದ ಸಲಿಗೆ ವಹಿಸಿ ಹೇಳುತ್ತಿದ್ದೇನೆ. ತಪ್ಪಾಗಿದ್ದರೆ ಕ್ಷಮಿಸು. ನಿನ್ನನ್ನು ಬಿಟ್ಟು ಅಯೋಧ್ಯೆಗೆ ಹೇಗೆ ಹೋಗಲಿ ನಾನು? ಅಯೋಧ್ಯೆಯು ಶೋಕದಿಂದ ಬಸವಳಿದಿರುತ್ತದೆ. ಇತ್ತ ಹೊರಡುವಾಗ ರಾಮನಿದ್ದ ರಥವನ್ನು ನೋಡಿದ್ದ ನಾಗರಿಕರು ಈಗ ರಾಮನಿಲ್ಲದ ರಥವನ್ನು ನೋಡಿದರೆ ಅವರ ಎದೆ ಒಡೆಯದೇ ಇದ್ದೀತೆ. ನೀನು ದೂರದಲ್ಲಿದ್ದರೂ ಮನಸ್ಸಿನಲ್ಲಿ ನಿನ್ನನ್ನು ಎದುರಿಗಿರುವಂತೆ ಭಾವಿಸಿಕೊಳ್ಳುವ ಜನರು ಇಂದು ಆಹಾರವನ್ನು ಮುಟ್ಟಿರಲಾರರು. ನೀನು ನಗರದಿಂದ ಹೊರಡುವಾಗ ಜನರು ಹೇಗೆ ಗೋಳಾಡಿದರು ಎಂಬುದನ್ನು ನೀನೇ ನೋಡಿರುವೆಯಷ್ಟೇ. ಈಗ ಬರಿದಾದ ರಥವನ್ನು ನೋಡಿದರೆ ಅವರ ಗೋಳು ನೂರ್ಮಡಿಯಾಗುವುದು. ನಿನ್ನಮ್ಮ ಕೌಸಲ್ಯಗೆ ನಾನೇನು ಹೇಳಲಿ? ನಿನ್ನನ್ನು ನಿನ್ನ ಸೋದರ ಮಾವನ ಮನೆಯಲ್ಲಿ ಬಿಟ್ಟು ಬಂದೆ, ಆದುದರಿಂದ ದುಃಖಿಸಬೇಡ ಎನ್ನಲೇ? ಇಂತಹ ಸುಳ್ಳನ್ನು ಹೇಳಲಾರೆ ನಾನು. ಆದರೆ ಕಾಡಿನಲ್ಲಿ ಬಿಟ್ಟು ಬಂದೇ ಎಂಬ ಅಪ್ರಿಯ ಸತ್ಯವನ್ನೂ ಹೇಳಲಾರೆ. ಈ ಉತ್ತಮ ಜಾತಿಯ ಕುದುರೆಗಳು ನೀವು ಮೂವರಿದ್ದುದರಿಂದ ನನ್ನ ನಿಯಂತ್ರಣದಲ್ಲಿ ಇದ್ದವು. ಈಗ ನೀವಿಲ್ಲದಿರುವುದರಿಂದ ರಥವನ್ನು ಎಳೆಯಬಹುದೇ ಇದು? ನೀನಿಲ್ಲದೆ ನಾನು ಅಯೋಧ್ಯೆಗೆ ಹೋಗುವುದಿಲ್ಲ. ನನಗೂ ವನವಾಸಕ್ಕೆ ಅಪ್ಪಣೆ ಕೊಡು ರಾಮ. ನನ್ನ ಈ ಪ್ರಾರ್ಥನೆಯನ್ನು ನೀನು ಮನ್ನಿಸದೇ ಇದ್ದರೆ ನಾನು ರಥಸಹಿತ ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ. ವನವಾಸದ ಕಾಲದಲ್ಲಿ ಕ್ರೂರ ಪಶುಗಳಿಂದ ನಿನ್ನ ತಪಸ್ಸಿಗೆ ಬರುವ ವಿಘ್ನಗಳನ್ನು ನಾನು ರಥದಲ್ಲಿದ್ದುಕೊಂಡೇ ಪರಿಹರಿಸುತ್ತೇನೆ. ನಿನ್ನಿಂದಾಗಿ ನನಗೆ ರಥವನ್ನು ನಡೆಸುವ ಸುಖ ದೊರೆಯಿತು. ಇನ್ನು ನಿನ್ನೊಡನೆ ವನವಾಸದಲ್ಲಿರುವ ಸುಖವೂ ಸಿಗಲಿ. ಕಾಡಿನಲ್ಲಿ ನಿನ್ನ ಸಮೀಪವೇ ಇರಲು ಬಯಸುತ್ತೇನೆ ರಾಮ. ಒಮ್ಮೆ ಪ್ರೀತಿಯಿಂದ ನನ್ನ ಹತ್ತಿರವೇ ಇರುವುದು ಹೇಳಿಬಿಡು. ಈ ಕುದುರೆಗಳು ಕಾಡಿನಲ್ಲಿ ವಾಸಿಸುವ ನಿನ್ನ ಸೇವೆಯನ್ನು ಮಾಡಿದರೆ ಉತ್ತಮ ಗತಿಯನ್ನು ಪಡೆಯುತ್ತವೆ. ನಿನ್ನ ಆದೇಶವನ್ನು ತಲೆಯಲ್ಲಿ ಹೊತ್ತುಕೊಂಡು ನಾನು ನಡೆಸುತ್ತೇನೆ. ಅಯೋಧ್ಯೆಯಾಗಲಿ ದೇವಲೋಕವಾಗಲಿ ನನಗೆ ಬೇಡ. ನಿನ್ನಿಲ್ಲದ ಅಯೋಧ್ಯೆಯನ್ನು ನಾನು ಪ್ರವೇಶಿಸಲಾರೆ ರಾಮ. ಪಾಪ ಕೃತ್ಯವನ್ನು ಮಾಡಿದವನು ಸ್ವರ್ಗವನ್ನು ಪ್ರವೇಶಿಸಬಲ್ಲನೆ? ವನವಾಸವು ಮುಗಿದ ಮೇಲೆ ಇನ್ನೇನು ಇದೇ ರಥದಲ್ಲಿ ಕುಳ್ಳಿರಿಸಿಕೊಂಡು ಅಯೋಧ್ಯೆಗೆ ಹೋಗುವ ಬಯಕೆ ನನ್ನದು. ನಿನ್ನ ವನವಾಸದಲ್ಲಿ 14 ವರ್ಷಗಳು ಕ್ಷಣದಂತೆ ಕಳೆದು ಹೋಗುವವು. ನಿನ್ನ ಹೊರತಾಗಿ ಒಂದು ಕ್ಷಣವೂ 100 ವರ್ಷಗಳಂತೆ ಆಗುವುದು ಭೃತವತ್ಸಲ. ನನ್ನ ದೊರೆಯ ಮಗನು ಹೋದ ದಾರಿಯಲ್ಲೇ ನಾನಿರಬೇಕು. ನಾನು ನಿನ್ನ ಭಕ್ತ ಸೇವಕ, ದಯವಿಟ್ಟು ನನ್ನ ಕೈ ಬಿಡಬೇಡ. ಹೀಗೆ ಬಗೆಬಗೆಯಾಗಿ ದೀನತೆಯಿಂದ ಬೇಡುತ್ತಿದ್ದ ಸುಮಂತ್ರನಿಗೆ ಭೃತ್ಯಾನುಕಂಪಿಯಾದ ರಾಮನು ಹೇಳಿದನು, ಅಪ್ಪ ಸುಮಂತ್ರ, ನಿನ್ನ ಸ್ವಾಮಿ ಭಕ್ತಿ ಎಂತಹದ್ದು ಎಂದು ನನಗೆ ತಿಳಿದಿದೆ. ಕೇಳು, ನೀನು ಊರಿಗೆ ಹೋದರೆ ಕೈಕೇಯಿ ಚಿಕ್ಕಮ್ಮನಿಗೆ ನಾನು ಕಾಡಿಗೆ ಹೋದೆನು ಎಂಬ ನಂಬಿಕೆ ಬರುವುದು. ಅವಳಿಗೆ ಸಂತೋಷವೂ ಆಗುವುದು. ಅವಳ ಮಗ ಭರತನು ರಾಜ್ಯವನ್ನು ಆಳುವುದು ಅವಳು ನೋಡಬೇಕೆಂಬುದು ನನ್ನ ಉದ್ದೇಶ. ನನ್ನ ಮತ್ತು ರಾಜನ ಇಷ್ಟವನ್ನು ನಡೆಸಿಕೊಡುವೆಯಾದರೆ ದಯವಿಟ್ಟು ನಗರಕ್ಕೆ ಹಿಂತಿರುಗಿ ಹೋಗು. ನಾನು ಹೇಳಿದ ಮಾತುಗಳನ್ನೆಲ್ಲ ರಾಜನಿಗೆ ನಿವೇದಿಸು. ಹೀಗೆ ನಾನಾ ಪ್ರಕಾರವಾಗಿ ಸುಮಂತ್ರನನ್ನು ಸಮಾಧಾನ ಪಡಿಸಿದ ರಾಮನು ಗುಹನಿಗೆ ಎಂದನು, ಗುಹ, ನಾನು ಈ ಜನನಿಬಿಡವಾದ ಕಾಡಿನಲ್ಲಿ ವಾಸ ಮಾಡುವುದು ಸರಿಯಲ್ಲ.
ನಾನು ನಿರ್ಜನ ಅರಣ್ಯದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ವಾಸಿಸಬೇಕು ಎಂಬುದೇ ನನ್ನ ತಂದೆಯ ಅಣತಿ. ನಾನೀಗ ತಪಸ್ವಿಯ ವೇಷವನ್ನು ಧರಿಸಬೇಕಾಗಿದೆ. ನೀನು ಆಲದ ಹಾಲನ್ನು ತರಿಸು, ಅದರಿಂದ ಜಟೆಯನ್ನು ಮಾಡಿಕೊಂಡು ಮುಂದಕ್ಕೆ ಹೋಗುತ್ತೇನೆ. ಗುಹನು ತತ್ಕ್ಷಣ ಆಲದ ಹಾಲನ್ನು ತರಿಸಿ ರಾಮನಿಗಿತ್ತನು. ರಾಮನು ಅದರಿಂದ ಜಟೆಯನ್ನು ಮಾಡಿಕೊಂಡನು. ಲಕ್ಷ್ಮಣನೂ ಜಟಾಧಾರಿಯಾದನು. ನಾರು ಮಡಿಯಲ್ಲಿ ಮತ್ತು ಜಟೆಯಲ್ಲಿ ಅವರಿಬ್ಬರು ಋಷಿಗಳಂತೆ ಶೋಭಿಸಿದರು. ಹೀಗೆ ವೈಖಾಸನ ವ್ರತವನ್ನು ಕೈಗೊಂಡು ರಾಮನು ಗುಹನಿಗೆ ಎಂದನು, ಗುಹ, ನಿನ್ನ ಸೇನೆ, ಕೋಶ, ದುರ್ಗ, ರಾಜ್ಯಗಳ ವಿಷಯದಲ್ಲಿ ಜಾಗರೂಕನಾಗಿರು. ಏಕೆಂದರೆ ರಾಜ್ಯ ರಕ್ಷಣೆ ಎಂಬುದು ತುಂಬ ಕಠಿಣವಾದ ಕಾರ್ಯ. ಹೀಗೆಂದ ರಾಮನು ಮುಂದಕ್ಕೆ ನಡೆದನು. ಅಲ್ಲಿ ನದಿಯಲ್ಲಿ ನೌಕೆಯನ್ನು ನೋಡಿದನು. ರಾಮ ಲಕ್ಷ್ಮಣನಿಗೆ ಈ ರೀತಿ ಹೇಳಿದನು, ಲಕ್ಷ್ಮಣ, ಮೆಲ್ಲನೆ ನಾವೆಯನ್ನೇರು, ಆಮೇಲೆ ಸೀತೆಯನ್ನು ಹತ್ತಿಸು. ಆದರೆ ಲಕ್ಷ್ಮಣನು ಮೊದಲು ಸೀತೆಯನ್ನೇ ನಾವಿಗೆ ಹತ್ತಿಸಿ ಅನಂತರ ತಾನು ಹತ್ತಿದನು. ಬಳಿಕ ರಾಮನು ನಾವೆಯನ್ನೇರಿದನು. ತಮ್ಮ ಕ್ಷೇಮಕ್ಕಾಗಿ ಬ್ರಾಹ್ಮಣ ಕ್ಷತ್ರಿಯರು ಜಪಿಸುವ ಮಂತ್ರವನ್ನು ಜಪಿಸಿದನು. ಗುಹನು ತನ್ನವರಿಗೆ ನಾವೆಯನ್ನು ನಡೆಸಲು ಸೂಚಿಸಿದನು. ರಾಮ ಸೀತೆಯರು ಗಂಗೆಯ ನೀರಿನಲ್ಲಿ ಅಚಮನ ಮಾಡಿ ಗಂಗೆಗೆ ನಮಸ್ಕರಿಸಿದರು. ಲಕ್ಷ್ಮಣನೂ ಹಾಗೆ ಮಾಡಿದನು. ರಾಮನು ಗುಹಾ ಸುಮಂತ್ರರಿಗೆ ವಿದಾಯವನ್ನು ಹೇಳಿ ನಾವಿಕರಿಗೆ ಹುಟ್ಟುಹಾಕಲು ಹೇಳಿದನು. ನಾವಿಕರು ಹುಟ್ಟುಹಾಕಲು ಅದು ವೇಗವಾಗಿ ಚಲಿಸಿತು. ನದಿಯ ಮಧ್ಯಕ್ಕೆ ಬಂದಾಗ ಸೀತೆಯು ಕೈ ಮುಗಿದುಕೊಂಡು ಗಂಗೆಯನ್ನು ಪ್ರಾರ್ಥಿಸಿದಳು. ಗಂಗಾದೇವಿ, ಇವನು ದಶರಥ ಮಹಾರಾಜನ ಮಗನು. ತಂದೆಯ ಆದೇಶವನ್ನು ಪಾಲಿಸಲು 14 ವರ್ಷಗಳ ವನವಾಸ ಮಾಡುವನು. ಅವನ ಜೊತೆಯಲ್ಲಿ ನಾನೂ ಅವನ ತಮ್ಮನೂ ಇರುವೆವು. ನಮ್ಮನ್ನು ರಕ್ಷಿಸು. ವನವಾಸವನ್ನು ಮುಗಿಸಿ ಬಂದು ಪುನಃ ನಿನ್ನ ದರ್ಶನವನ್ನು ಪಡೆಯುವೆವು. ಆಗ ನಮ್ಮ ಉದ್ದೇಶ ಸಿದ್ಧಿಯಾಗಿರುತ್ತದೆ. ನಾನು ಬಂದು ನಿನ್ನನ್ನು ಆರಾಧಿಸುವೆನು. ಅಮ್ಮ, ನೀನು 3 ಲೋಕಗಳಲ್ಲಿ ಹರಿಯುವವಳು, ಬ್ರಹ್ಮಲೋಕವನ್ನು ಕಾಣುವವಳು. ಈ ಮನುಷ್ಯ ಲೋಕಗಳಲ್ಲಿ ನೀನು ಸಮುದ್ರ ರಾಜನ ಪತ್ನಿಯಾಗಿರುವೆ. ನನ್ನ ಈ ವೀರಪುರುಷನು ಹಿಂದಕ್ಕೆ ಬಂದು ರಾಜ್ಯವನ್ನು ಕೈಗೆತ್ತಿಕೊಂಡಾಗ ನಾನು ನಿಮಗೆ ನಮಸ್ಕರಿಸುತ್ತೇನೆ, ಸ್ತುತಿಸುತ್ತೇನೆ. ನಿನ್ನ ಸಂಪ್ರೀತಿಗಾಗಿ ಸಾವಿರಾರು ಗೋವುಗಳನ್ನು, ವಸ್ತ್ರಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತೇನೆ. ನಿನ್ನ ತಟದಲ್ಲಿರುವ ದೈವಗಳಿಗೂ ಪೂಜೆ ಸಲ್ಲಿಸುತ್ತೇನೆ. ಹಾಗೆಯೇ ತೀರ್ಥಗಳಿಗೂ ದೇಗುಲಗಳಿಗೂ ಅರ್ಚನೆ ನಡೆಯುತ್ತದೆ. ಪಾಪರಹಿತಳೇ, ಪಾಪರಹಿತನಾದ ನನ್ನ ಸ್ವಾಮಿಯು ನನ್ನ ಮತ್ತು ಅವನ ತಮ್ಮನ ಜೊತೆ ವನವಾಸದಿಂದ ಹಿಂದಿರುಗಿ ಬಂದು ಅಯೋಧ್ಯೆಯನ್ನು ಬೇಗ ಪ್ರವೇಶಿಸುವಂತೆ ಅನುಗ್ರಹಿಸು. ಹೀಗೆ ಸೀತೆಯು ಪ್ರಾರ್ಥಿಸುತ್ತಿರುವಾಗಲೇ ನಾವೆಯು ಗಂಗೆಯ ದಕ್ಷಿಣ ತೀರವನ್ನು ತಲುಪಿತು. ಅವರೆಲ್ಲರೂ ನಾವೆಯಿಂದ ಕೆಳಗೆ ಇಳಿದರು. ಮುಂದಕ್ಕೆ ಹೋಗುತ್ತಿರುವಾಗ ರಾಮನು ಲಕ್ಷ್ಮಣನಿಗೆ ಎಂದನು, ತಮ್ಮ ಜನರಿರುವಲ್ಲಿ ಅಥವಾ ಜನರು ಇಲ್ಲದಿರಲಿ, ನೀನು ನಮ್ಮ ರಕ್ಷಣೆಗೆ ನಿಲ್ಲಬೇಕು. ನಾವೆಂದೂ ಕಾಣದ ಈ ನಿರ್ಜನ ವನದಲ್ಲಿ ಎಚ್ಚರದಿಂದ ಇರಬೇಕು. ನೀನು ಮುಂದಿನಿಂದ ನಡೆ, ಹಿಂದಿನಿಂದ ಸೀತೆ ಬರಲಿ. ಅನಂತರ ನಾನು ನಿಮ್ಮಿಬ್ಬರ ರಕ್ಷಣೆಗೆ ಇರುತ್ತೇನೆ. ನೀನು ನಮ್ಮನ್ನು, ನಾನು ನಿಮ್ಮನ್ನು ರಕ್ಷಿಸಬೇಕು. ಆಗಿ ಹೋದ ಕಾರ್ಯವನ್ನು ನೇರ್ಪಡಿಸುವುದು ಕಷ್ಟ. ಇನ್ನು ಮುಂದೆ ಸೀತೆಗೆ ವನವಾಸದ ಕಷ್ಟ ಏನೆಂಬುದು ತಿಳಿಯುವುದು. ಕಾಡಿನಲ್ಲಿ ಜನರೇ ಇರುವುದಿಲ್ಲ. ಇನ್ನು ಹೊಲ ಗದ್ದೆಗಳು ಎಲ್ಲಿಂದ ಬರಬೇಕು? ಇಲ್ಲಿ ವಿಷಮ ಪ್ರಪಾತಗಳಿರುತ್ತವೆ. ಇಂತಹ ಕಾಡನ್ನು ಈಗ ಪ್ರವೇಶಿಸುತ್ತಾಳೆ ಸೀತೆ. ರಾಮನೆಂದಂತೆ ಲಕ್ಷ್ಮಣನು ಮುಂದೆ ನಡೆದನು. ಅವನ ಹಿಂದಿನಿಂದ ಸೀತೆ, ಅನಂತರ ರಾಮ. ಸುಮಂತ್ರನು ರಾಮಾದಿಗಳು ಗಂಗೆಯನ್ನು ದಾಟಿ ಹೋದ ಮೇಲೆ ಅವರು ಕಾಣುವವರೆಗೂ ಎಡೆಬಿಡದೆ ನೋಡುತ್ತಾ ನಿಂತನು. ಅವರು ಕಾಣದಾದ ಮೇಲೆ ಆ ಬಡಪಾಯಿಯು ಕಂಬನಿಯನ್ನು ಮಿಡಿದನು. ರಾಮಾದಿಗಳು ಮುಂದೆ ನಡೆಯುತ್ತಾ ವತ್ಸ ದೇಶವನ್ನು ತಲುಪಿದರು. ಅಲ್ಲಿ ವಾಸಕ್ಕಾಗಿ ಒಂದು ಮರದ ಬುಡವನ್ನು ಆಶ್ರಯಿಸಿದರು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ, ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ, ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.